ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಅಂತಿದ್ದಾರೆ. ಬಿಜೆಪಿ ಅವರಿಗೆ ವಿಶ್ವಾಸ ಯಾಕಿದೆ ಅಂದರೆ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಅವರ ಪರ ಇದ್ದಾರೆ. ಆ ನಂಬಿಕೆ ಭರವಸೆ ಮೇಲೆ ಬಿಜೆಪಿ ಇರೋದು. ನಾವು ದೇವರು ಬಡವರು ಜನರ ಭರವಸೆ ಮೇಲೆ ಇದ್ದೀವಿ. ಅವರು ಎಲ್ಲೇ ಚುನಾವಣೆ ಗೆದ್ದರೂ ಮೋಸದಿಂದ ಗೆಲ್ಲಬೇಕು, ಬೇರೆ ಮಾರ್ಗಗಳು ಅವರಿಗಿಲ್ಲ ಎಂದು ಸಚಿವ ಸಂತೋಷ್ ಲಾಡ್ ಆರೋಪಿಸಿದರು. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೋಟ್ನಲ್ಲಿ ಹೋಗಿ ಫೋಟೋ ಶೂಟ್ ಮಾಡ್ತಾರೆ. ಗಂಗಾ ಯಮುನಾ ನದಿ ಬಿಟ್ಟು ಬೆಂಗಾಲ್ನಲ್ಲಿ ಮೋದಿ ಫೋಟೋ ಶೂಟ್ ಮಾಡ್ತಾರೆ. ಒಂದು ಫೋಟೋ ಶೂಟ್ ಮಾಡೋಕೆ 6 ಗಂಟೆ ಟೈಮ್ ಬೇಕು. 2-3 ಜೊತೆ ಬಟ್ಟೆ ಚೇಂಜ್ ಮಾಡ್ತಾರೆ ಎಂದು ಟೀಕಿಸಿದರು. ದೇಶದಲ್ಲಿ ಎಲ್ಲೇ ಕುಡಿಯುವ ನೀರಿನ ಸಮಸ್ಯೆ ಇದ್ರು ಮೋದಿಗೆ ಹೇಳೋದೇ ಬೇಡ್ವಾ? ಕುಮಾರಣ್ಣನವರು ಜಾಸ್ತಿ ಹಣ ಕೊಡ್ಸೋಕೆ ಹೇಳಲಿ. ಮಹದಾಯಿ ವಿಚಾರದಲ್ಲಿ ಏನಾದ್ರೂ ತೀರ್ಮಾನ ತೆಗೆದುಕೊಳ್ಳೋಕೆ ಹೇಳ್ರಿ. ಕುಮಾರಸ್ವಾಮಿ ಅವರು ಒಂದೇ ಸೆಕೆಂಡ್ ಮಾತನಾಡುವುದು ಸರಿಯಲ್ಲ ಎಂದರು. ಪಿಎಂ ಮೋದಿ ಸಕ್ಸಸ್ ಆಗ್ತಿದ್ದಾರೆ, ಆದ್ರೆ ದೇಶ ಅಲ್ಲ. ದಿನ ಬೆಳಗಾದ್ರೆ ಬಣ್ಣ, ಡ್ರೆಸ್ಸಿಂಗ್, ಆರ್ಭಟವಾದ ಭಾಷಣ, ಇಸ್ರೇಲ್ ಪರ ನಿಂತ್ಕೊಂಡಿದೀವಿ, ನಮಗೇನು ಲಾಭ ಆಗಿದೆ? ನೇಪಾಳದಲ್ಲಿ ಹಿಂದೂ ರಾಷ್ಟ್ರ ಅಲ್ವಾ? ಅವರಿಗೂ ನಮಗೂ ಯಾಕೆ ಸರಿಯಿಲ್ಲ? ಶ್ರೀಲಂಕಾ, ಬಾಂಗ್ಲಾದೇಶಕ್ಕೂ ನಮಗೂ ಸರಿಯಿಲ್ಲ. ಯಾರು ಉತ್ತರ ಕೊಡಬೇಕು ಎಂದು ಪ್ರಶ್ನಿಸಿದರು. ಬಿಜೆಪಿಯವರಿಗೆ ವಿಶ್ವಾಸ ಯಾಕಿದೆ ಅಂತಂದ್ರೆ ಜ್ಞಾನೇಶ್ ಕುಮಾರ್ ಅವ್ರ ಪರವಾಗಿದ್ದಾರೆ. ಯಾರು ಎಲೆಕ್ಷನ್ ಕಮಿಷನ್ ಜ್ಞಾನೇಶ್ ಕುಮಾರ್ ಏನಾದ್ರೆ ಅವ್ರ ಪರವಾಗಿದ್ದಾರೆ. ಆ ನಂಬಿಕೆ ಮೇಲೆ, ಆ ಭರವಸೆ ಮೇಲೆ ಅವ್ರು ಇರ್ತಕ್ಕಂಥದ್ದು. ನಾವು ದೇವ್ರ ಭರವಸೆ, ಬಡವ್ರ ಭರವಸೆ, ಜನರ ಭರವಸೆ ಮೇಲೆ ಇದ್ದೀವಿ. ಅವ್ರು ಎಲ್ಲೇ ಚುನಾವಣೆ ಗೆದ್ದರೆ ಮೋಸದಿಂದ ಗೆಲ್ಲಬೇಕು. ಸೊ ಬೇರೆ ಮಾರ್ಗಗಳು ಅವ್ರಿಗಿಲ್ಲ. ಇಟ್ಸ್ ಲೆಫ್ಟ್ ದೆಮ್ ಅಲ್ಲ. ಈಗ ಅವ್ರು ಪರ್ಸನಲಾಗಿ ಚಾಲೆಂಜ್ ಮಾಡೋದು, ಇವ್ರವ್ರನ್ನ ಹೇಳೋದು, ನಾವು ಹೆಂಗೆ ಆನ್ಸರ್ ಮಾಡೋಕ್ಕೆ ಬರುತ್ತೆ? ಅದು ಮೋದಿ ಅವ್ರದಕ್ಕೆ ಉತ್ತರ ಕೊಡ್ಬೇಕು, ನಾವು ಹೆಂಗೆ ಕೊಡೋಕ್ಕೆ ಬರುತ್ತೆ? ನಾನು ಹೇಳ್ಬೋದು, ಪ್ರಧಾನಮಂತ್ರಿಯವ್ರ ಬಗ್ಗೆ ಕೇಳ್ರಿ. ಫೋಟೋ ಶೂಟ್ ಮಾಡ್ತಾರೆ ಪ್ರಧಾನಮಂತ್ರಿ, ಬೋಟ್ನಾಗ ಹೋಗಿ ಫೋಟೋ ಶೂಟ್ ಮಾಡ್ತಾರೆ. ಗಂಗಾ ನದಿ ಬಿಟ್ಟುಕೊಂಡು, ಜಮುನಾ ನದಿ ಬಿಟ್ಟುಕೊಂಡು, ಎಲ್ಲಿ ಡೆಲ್ಲಿನಾಗಿರ್ತಕ್ಕಂಥದ್ದು ಬಿಟ್ಟುಕೊಂಡು ಅಲ್ಲಿ ಹೋಗಿ ಬೆಂಗಾಲ್ನಾಗ ಫೋಟೋ ಶೂಟ್ ಮಾಡ್ತಾರೆ. ಒಂದು ಫೋಟೋ ಶೂಟ್ ಮಾಡೋಕ್ಕೆ ಎಷ್ಟೊತ್ತು ಬೇಕು ಗೊತ್ತಾ ನಿಮಗೆ? 6 ತಾಸು ಬೇಕು. ದಿನಕ್ಕೆ 3 ಜೊತೆ ಬಟ್ಟೆ ಚೇಂಜ್ ಮಾಡ್ತಾರೆ. ಇದ್ರ ಬಗ್ಗೆ ಅವ್ರಿಗೆ ಮಾತಾಡೋಕೆ ಹೇಳ್ರಿ. ಮತ್ತು ಇಡೀ ದೇಶದ ಬಿ ಜೆ ಪಿಗಲ್ಲ ಎಲ್ಲೇ ಕೂಡಿ ನೀರಿನ ಸಮಸ್ಯೆ ಇದ್ದರೆ ಮತ್ತು ಮೋದಿ ಅವ್ರಿಗೆ ಏನು ಮಾಡ್ತಾ ಹೇಳೋದು ಬೇಡ. ಜಾಸ್ತಿ ರೊಕ್ಕ ಕೊಡ್ಸೋಕೆ ಹೇಳ್ರಿ ಅವ್ರಿಗೆ ಹೇಳಿ. ರಾಜ್ಯ ಸರ್ಕಾರ ರೊಕ್ಕ ಕೊಡ್ಸೋಕೆ ಹೇಳ್ರಿ. ಮಾದಾಯ ವಿಷಯದಲ್ಲಿ ಏನಾರ ಸ್ವಲ್ಪ ತೀರ್ಮಾನ ತೊಗೊಳಕ್ಕೆ ಹೇಳ್ರಿ. ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡೋಕ್ಕೆ ಹೇಳ್ರಿ. ಯಾರು ಮಾಡ್ಬೇಕು ಇವೆಲ್ಲ? ಈಗ ಅವ್ರಿಗೆ ಮಾತನಾಡೋಕ್ಕೆ ಅವಕಾಶ ಇದೆ, ನಮಗೂ ಮಾತನಾಡೋಕ್ಕೆ ಅವಕಾಶ ಇದೆ. ಅವರು ಒಂದೇ ಸೈಡ್ ಮಾತಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಕೊಡಬಾರ್ದು ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು. ಹಿರಿಯರು ಇದ್ದಾರೆ, ಅದರ ಜೊತೆಗೆ ಯಂಗ್ಸ್ಟರ್ಸು ಇದ್ದಾರೆ. ಫಸ್ಟ್ ಟೈಮ್ ಮಾತು ಕೂಡ ಆಡ್ತಾ ಇದ್ದಾರೆ, ಸಚಿವರು ನಾವು ತ್ಯಾಗ ಮಾಡ್ತೀವಿ ಪಕ್ಷಕ್ಕೋಸ್ಕರ ಎಲ್ಲ ಇದಾವೆ ರೀ. ಈಗ ನನಗೆ ಕೇಳಿದ್ರೆ ನಾನು ಏನು ಹೇಳ್ಬೇಕು? ಯಾರು ತ್ಯಾಗ ಮಾಡ್ತಾರೋ ಅವ್ರಿಗೆ ನೀವು ಕೇಳ್ರಿ. ಸೊ ಈಗ ಇದನ್ನೆಲ್ಲ ನಾವು ಮಾತಾಡೋದ್ರಿಂದ ಐ ಥಿಂಕ್ ವಿ ಆರ್ ಜಸ್ಟ್ ವೇಸ್ಟಿಂಗ್ ಟೈಮ್. ಹೈಕಮಾಂಡ್ ಇದ್ರ ಬಗ್ಗೆ ಡಿಸಿಷನ್ ತೊಗೊಳ್ತೈತೆ. ಐ ಆಮ್ ಅ ಲಾಯಲ್ ಆಫ್ ಎ ಕಾಂಗ್ರೆಸ್ ಪಾರ್ಟಿ ಇರೋದ್ರಿಂದ ಅವ್ರು ಏನು ಹೇಳ್ತಾರೆ ನಾವು ಒಪ್ಕೊಳ್ತೀವಿ. ನನಗೆ ಗೊತ್ತಿಲ್ಲ ರೀ. ಇದು ಕುಮಾರಣ್ಣ ಅವ್ರು ಈ ರೀತಿ ಯಾಕೆ ಮಾತಾಡಿದ್ದಾರೆ, ಯಾರು ಕಂಟೆಸ್ಟ್ನಲ್ಲಿ ಮಾತಾಡಿದ್ದಾರೆ ಗೊತ್ತಿಲ್ಲ ನನಗೆ. ಅವ್ರು ಹೇಳಿದ್ದು ನಾನು ಕೇಳಿಸ್ಕೊಂಡಿಲ್ಲ ಕೂಡ. ಕೇಳಿಸ್ಕೊಂಡ್ರೆ ನಾನು ಏನಾದ್ರು ಪ್ರತಿಕ್ರಿಯೆ ನೀಡಿರ್ಬೋದು. ನಾನು ಕೇಳಿಲ್ಲ ಅವ್ರದ್ದು. ಕೇಳಿದ್ರೆ ಡೆಫಿನೆಟ್ಲಿ ಪ್ರತಿಕ್ರಿಯೆ ನೀಡ್ತೀನಿ ನಾನು. ಆಮ್ ಆದ್ಮಿ ಬಿಟ್ಟು ಚಡ್ಡ ರಾಘಚಡ್ 7 ಜನ ಕರ್ಕೊಂಡು ಬಿಜೆಪಿ ಸೇರಿದ್ರು ಸರ್. ಅಂದ್ರೆ ಏನು ಸರ್? ಈಗೇನು ಚಡ್ಡಿ ಹಾಕ್ಯಾರ ಆಟೆ? ಚಡ್ಡಾಗ ರಾಘವ್ ಚಡ್ಡಾಗ ಚಡ್ಡಿ ಹಾಕ್ಯಾರ. ತಿನ್ಯಾ ಚಡ್ಡಿ ಐತೆ ಮತ್ತೆ ಇನ್ನು ಒಂದೇ ಇರೋದಲ್ಲ ದೇಶದ ಚಡ್ಡಿ. ಸೊ ಅದು ಗೊತ್ತಿಲ್ಲ ರೀ ಅವ್ರಿಗೆ. ಏನು ರೀ ಪಿಕ್ಚರ್ ಹೊಂಟದ ಆಟೆ 12 ವರ್ಷ ಆಯಕ್ಕೆ ಬಂತು. ಯಾರಪ್ಪಂದೇನೋ ಎಲ್ಲ ಮಂಜೆ ಆಯ್ತು ರೀ. ಒಡಿ ಪಿಕ್ಚರು ಏನು ಅದು ಒಂದು ಟೈಮ್ ಹಳ್ಳಿಗಳಾಗ ನಮ್ಮ ಅಲ್ಲಲ್ಲ ಸಕ್ಸಸ್ ವೆರಿ ಗುಡ್ ರೀ. ಸಕ್ಸಸ್ ಅವ್ರು ಆಗ್ತಾ ಇದ್ದಾರೆ, ದೇಶ ಅಲ್ಲ. ವೆರಿ ಗುಡ್ ಪಾಯಿಂಟ್ ನೀವು ಹೇಳಿದ್ದು. ದಿನ ಬೆಳಿಗ್ಗೆ ಇದ್ರೆ ಬಣ್ಣ, ಡ್ರೆಸ್ಸಿಂಗು, ಅರ್ಭಟವಾದಂಥ ಭಾಷಣ. ಈಗ ನಾವು ವಿಚಾರ ಮಾತಾಡೋಣ. ಏನು ವಿಚಾರ ಮಾತಾಡ್ತೀರಲ್ಲ? ಈಗ ಇರಾನ್ ವಾರ್ ನಮ್ದೇನಿದೆ? ಇರಾನ್ ವಾರಿಂದ ನಮಗೇನು ಲಾಭ ಆಗಿದೆ? ನಾವು ಇಸ್ರೇಲ್ ಪರ ನಿಂತ್ಕೊಂಡಿವಿ, ನಮಗೇನು ಲಾಭ ಆಗಿದೆ? ಇಂಥವೇನಾದ್ರು ಚರ್ಚೆ ಮಾಡ್ತಾರ? ಮಾತಾಡೋಣ ಬೇಕಿದ್ರೆ. ಅದೇ ಕುಮಾರಣ್ಣಗೆ ಮಾತಾಡೋಕೆ ಕೇಳ್ರಿ ನೋಡೋಣ ಬೇಕಿದ್ರೆ. ಈ ವಿಷಯದ ಬಗ್ಗೆ, ಫಾರಿನ್ ಪಾಲಿಸಿ ಬಗ್ಗೆ ಇವ್ರು ತೊಗೊಂಡಿರ್ತಕ್ಕಂಥ ಏನು. ಈಗ ನೇಪಾಳ ಯಾಕೆ ನಮಗೆ ಭಾಳ, ಈ ನೇಪಾಳ ಕೂಡ ಹಿಂದೂ ರಾಷ್ಟ್ರ ಅಲ್ಲ, ಮತ್ತು ನೇಪಾಳಿಗೆ ನಮಗೆ ಯಾಕೆ ಸರಿ ಇಲ್ಲ ಅಂತ ಯಾರು ಉತ್ತರ ಕೊಡ್ಬೇಕು ಇದಕ್ಕೆ? ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು
ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.